ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಪ್ರಸ್ತುತ ಈ ವಿಡಿಯೋನಲ್ಲಿ ಸಾಕಷ್ಟು ಜನ ನಮಗೆ ಕೇಳ್ತಾ ಇದ್ರಿ, ತಿರುಮಲದಲ್ಲಿ ನಾವು ಅಭಿಷೇಕದಲ್ಲಿ ಪಾಲ್ಗೊಳ್ಬೇಕು, ಹಾಗೆ ಕೆಲವೊಂದು ವಿಶೇಷ ಸೇವೆಗಳಾದ ತಿರುಪ್ಪಾವಡ ಹಾಗೆ ಮೇಲ್ಚಾಟ್ ವಸ್ತ್ರಗಳ ಸೇವೆಗಳಲ್ಲಿ ಭಾಗವಹಿಸಬೇಕು ಅಂತ. ಅವ್ರಿಗಾಗಿ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇದರ ಜೊತೆಗೆ ಆರ್ಜಿತ ಸೇವೆಗಳು ಅಂದರೆ ಫಸ್ಟ್ ಡೋರ್ ಸೇವೆಗಳು ಆಫ್ಲೈನಲ್ಲಿ ಹೇಗೆ ಬುಕ್ ಮಾಡ್ಕೋಬೇಕು ಅನ್ನೋ ಎಲ್ಲ ಮಾಹಿತಿ ಕೊಡ್ತೀವಿ. ಮೊದಲಿಗೆ ತಿರುಮಲದಲ್ಲಿ ವಿಶೇಷವಾದ ಸೇವೆಯಾದ ಅಭಿಷೇಕದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸಾಕಷ್ಟು ಜನಕ್ಕೆ ತುಂಬ ಇಷ್ಟ ಇರುತ್ತೆ ತಿರುಮಲದಲ್ಲಿ ನಾವು ಅಭಿಷೇಕ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ. ಅವ್ರಿಗಿರೋದು ಒಂದೇ ಒಂದು ಆಪ್ಷನ್, ಅದೇನು ಅಂದರೆ ಆಫ್ಲೈನಲ್ಲಿ ಲಕ್ಕಿ ಡಿಪ್ನಲ್ಲಿ ಈ ಟಿಕೆಟ್ನ ತೆಗೆದುಕೊಳ್ಬೇಕು. ಇದು ಪ್ರತಿದಿನ ಇರೋದಿಲ್ಲ ಅಭಿಷೇಕ ಸೇವೆ. ಈ ಅಭಿಷೇಕ ಸೇವೆ ಬಂದ್ಬಿಟ್ಟು ಶುಕ್ರವಾರದೊತ್ತು ಮಾತ್ರ ಇರುತ್ತೆ. ಶುಕ್ರವಾರ ಮಾತ್ರ ಶ್ರೀನಿವಾಸನಿಗೆ ಅಭಿಷೇಕ ಮಾಡೋದು, ಮೂಲ ವಿರಾಟ್ ಮೂರ್ತಿಗೆ. ಈ ಸೇವೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೋ ಅವರು ಶ್ರೀನಿವಾಸನ ಅಭಿಷೇಕ ನೋಡುವ ಒಂದು ಸುವರ್ಣ ಅವಕಾಶ. ತುಂಬ ಅದೃಷ್ಟ ಅಂದರೆ ಅದೃಷ್ಟ ಅಂತ ಹೇಳ್ಬೋದು. ಈ ಸೇವೆ ಏನಾದರೂ ಸಿಕ್ಕಿದ್ರೆ ತುಂಬ ಅಪರೂಪವಾದ ಸೇವೆ. ಈ ಸೇವಾ ಟಿಕೆಟ್ಗಳು ಮುಂಚೆ ಕರೆಂಟ್ ಬುಕ್ಕಿಂಗ್ನಲ್ಲಿ ಕೊಡ್ತಾ ಇದ್ರು. ಈ ಕರೆಂಟ್ ಬುಕ್ಕಿಂಗ್ ಅಂದರೆ ಮುಂಚೆ ಯಾರೆಲ್ಲ ತಿರುಮಲಗೆ ಹೋಗ್ತಿದ್ರು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ವಿಜಯ ಬ್ಯಾಂಕ್ನಲ್ಲಿ ಅಮೌಂಟ್ ಕಟ್ಟುವ ಮೂಲಕ ನೀವು ಈ ಕರೆಂಟ್ ಬುಕ್ಕಿಂಗ್ ಕೋಟಾ ಅಡಿ ನೀವು ಈ ಅಭಿಷೇಕದ ಟಿಕೆಟ್ನ ತೆಗೆದುಕೊಳ್ಬೋದಾಗಿತ್ತು. ಆ ಅಭಿಷೇಕದ ಟಿಕೆಟ್ಗಳು 2050ನೇ ಇಸವಿ ತನಕ ಕಂಪ್ಲೀಟಾಗಿ ಬುಕ್ ಆಗೋಗಿದೆ. ಅಲ್ಲಿ ತನಕ ನಿಮಗೆ ಈ ಅಭಿಷೇಕ ಸೇವೆ ಟಿಕೆಟ್ಸ್ ಅನ್ನೋದು ಆಫ್ಲೈನಲ್ಲಿ ರಿಲೀಸ್ ಮಾಡೋದೇ ಇಲ್ಲ. ಅಷ್ಟು ಟಿಕೆಟ್ಸ್ ಕಂಪ್ಲೀಟಾಗಿ ಬುಕ್ ಆಗಿದೆ. ಇನ್ನು ಲಕ್ಕಿ ಡಿಪ್ನಲ್ಲಿ ಈ ಸೇವೆ ಬಿಡ್ತಾರೆ. ಅದೇನು ಅಂದರೆ ಈ ಕರೆಂಟ್ ಬುಕ್ಕಿಂಗ್ನಲ್ಲಿ ಯಾರೆಲ್ಲ ಬುಕ್ ಮಾಡ್ಕೊಂಡಿರ್ತಾರೋ ಇನ್ ಕೇಸ್ ಏನಾದರೂ ಅವರು ಬರೋದಕ್ಕಾಗೋದಿಲ್ಲ ಅಂದರೆ ಅವರು ಕ್ಯಾನ್ಸಲ್ ಮಾಡಿರ್ತಾರೆ. ಆ ಕ್ಯಾನ್ಸಲ್ ಆದ ಟಿಕೆಟ್ಗಳನ್ನ ನಿಮಗೆ ಲಕ್ಕಿ ಡಿಪ್ ಮುಖಾಂತರ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಈ ಅಭಿಷೇಕ ಟಿಕೆಟ್ಗಳು ನಿಮಗೆ ಲಿಮಿಟೆಡ್ ಆಗಿ ಇಷ್ಟೇ ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ ಅಂತ ಹೇಳೋಕೆ ಬರೋದಿಲ್ಲ. ಎಷ್ಟು ಟಿಕೆಟ್ಸ್ ಕ್ಯಾನ್ಸಲ್ ಆಗಿರುತ್ತೋ ಅಷ್ಟು ಟಿಕೆಟ್ಸ್ ಮಾತ್ರ ನಿಮಗೆ ಆಫ್ಲೈನಲ್ಲಿ ರಿಲೀಸ್ ಮಾಡ್ತಾರೆ ಲಕ್ಕಿ ಡಿಪ್ ಕೋಟಾದಡಿ. ಈ ಅಭಿಷೇಕ ಸೇವೆ ಬಂದ್ಬಿಟ್ಟು ಬೆಳಗಿನ ಜಾವ 3:00ವರೆಗೆ ಪ್ರತಿ ಶುಕ್ರವಾರ ನೆರವೇರುತ್ತೆ. ಈ ಸೇವೆಯಲ್ಲಿ ಭಾಗವಹಿಸಿದ್ರೆ ನಿಮಗೆ ಸುಮಾರು 1 ಅವರ್ ತನಕ ಶ್ರೀನಿವಾಸನ ದರ್ಶನ ಮಾಡ್ಬೋದು. ನಿಮಗೆ ದೇವರ ಮುಂದೆನೇ ಕೂರಿಸಿರ್ತಾರೆ. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ ಇದು. ಈ ಸೇವೆ ಬೆಲೆ ಬಂದ್ಬಿಟ್ಟು 750 ರೂಪಾಯಿ ಆಗಿರುತ್ತೆ ಪರ್ ಪರ್ಸನ್. ಒಂದು ಟಿಕೆಟ್ಗೆ ಒಬ್ಬರನ್ನ ಮಾತ್ರ ಅಲೋ ಮಾಡೋದು. ಜನರಲ್ ಆಗಿ ನಮಗೆ 5, 6, 7, 8, ಕೆಲವೊಮ್ಮೆ 1, 2, 3, ಕೆಲವೊಮ್ಮೆ ಇರೋದೇ ಇಲ್ಲ. ಹೀಗಾಗಿ ಇದು ವೇರಿ ಆಗ್ತಾ ಇರುತ್ತೆ. ಎಷ್ಟು ಜನ ಕ್ಯಾನ್ಸಲ್ ಮಾಡಿರ್ತಾರೋ ಅಷ್ಟು ಜನಕ್ಕೆ ಮಾತ್ರ ಈ ಅಭಿಷೇಕ ಸೇವಾ ಟಿಕೆಟ್ ಅನ್ನೋದು ಸಿಗುತ್ತೆ. ನೀವೇನಾದರೂ ಈ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ನೀವು ಗುರುವಾರದ ಹೊತ್ತು 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಬಯೋಮೆಟ್ರಿಕ್ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಡಿಪ್ನಲ್ಲಿ ಸಿಕ್ತು ಅಂದರೆ ಅನೌನ್ಸ್ ಮಾಡ್ತಾರೆ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಮೆಸೇಜ್ನಲ್ಲೇ ಪೇಮೆಂಟ್ ಲಿಂಕ್ ಕೂಡ ಇರುತ್ತೆ. ಆ ಲಿಂಕಿಗೆ ಪೇ ಮಾಡುವ ಮುಖಾಂತರ ನೀವು ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ರಾತ್ರಿ 8 ಗಂಟೆ ಒಳಗಡೆ ಹೋದರೆ ನೀವು ಕೌಂಟರ್ನಲ್ಲಿ ಪೇ ಮಾಡಿಬಿಟ್ಟು ಈ ಟಿಕೆಟ್ನ ಪಡೆದುಕೊಳ್ಬೋದು. ಈ ಅಭಿಷೇಕ ಸೇವೆನಲ್ಲಿ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ನಿಮಗೆ ಬೇರೆ ಸೇವೆಗಳಲ್ಲಿ 12 ವರ್ಷದ ಒಳಗಿನ ಮಕ್ಕಳನ್ನ ಫ್ರೀಯಾಗಿ ಅಲೋ ಮಾಡ್ತಾರೆ. ಬಟ್ ಈ ಅಭಿಷೇಕ ಸೇವೆಗೆ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಮತ್ತು ಮುಂದಿನ ಸೇವೆ ಬಂದ್ಬಿಟ್ಟು ಮೇಲ್ಚಾಟ್ ವಸ್ತ್ರ. ಈ ಮೇಲ್ಚಾಟ್ ವಸ್ತ್ರ ಬಂದ್ಬಿಟ್ಟು 12,250 ರೂಪಾಯಿ ಆಗಿರುತ್ತೆ. ಈ ಮೇಲ್ಚಾಟ್ ವಸ್ತ್ರ ಏನಾದರೂ ಟಿಕೆಟ್ ಏನಾದರೂ ನಿಮಗೆ ಸಿಕ್ಕಿದ್ರೆ ನೀವು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿಬಿಟ್ಟು ದೇವರಿಗೆ ಸಮರ್ಪಣೆ ಮಾಡುವ ವಸ್ತ್ರನ ನಿಮ್ಮ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಆ ನಂತರ ನೀವು ಅಭಿಷೇಕವನ್ನು ನೋಡುವ ಒಂದು ಸುವರ್ಣಾವಕಾಶ ಸಿಗುತ್ತೆ. ಇದು 12,250 ರೂಪಾಯಿ. ಇದು ಒಂದು ಟಿಕೆಟ್ನಲ್ಲಿ ಇಬ್ಬರನ್ನ ಅಲೋ ಮಾಡ್ತಾರೆ. ಇದು ಕೂಡ ಕರೆಂಟ್ ಬುಕ್ಕಿಂಗ್ನಲ್ಲಿ 2050ನೇ ಇಸ್ವಿ ತನಕ ಕಂಪ್ಲೀಟಾಗಿ ಬುಕ್ ಆಗಿದೆ. ಇನ್ ಕೇಸ್ ಏನಾದರೂ ಕ್ಯಾನ್ಸಲೇಷನ್ಸ್ ಇತ್ತು ಅಂದರೆ ನಿಮಗೆ ಈ ಮೇಲ್ಚಾಟ್ ವಸ್ತ್ರದ ಟಿಕೆಟ್ಸ್ನ ನೀವು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೊಳ್ಬೋದು. ಒಂದು ಟಿಕೆಟ್ನಲ್ಲಿ ಇಲ್ಲಿ ಇಬ್ಬರನ್ನ ಬಿಡ್ತಾರೆ. ನಿಮಗೆ ಅಭಿಷೇಕ ಆದರೆ 1 ಪರ್ಸನ್ಗೆ 1 ಟಿಕೆಟ್ ಇರುತ್ತೆ. ಇದು ಮೇಲ್ಚಾಟ್ ವಸ್ತ್ರಮ್ಗೆ 12,250 ಆಗಿರೋದ್ರಿಂದ 1 ಟಿಕೆಟ್ಗೆ ಇಬ್ಬರನ್ನ ಬಿಡ್ತಾರೆ. ಈ ಮೇಲ್ಚಾಟ್ ವಸ್ತ್ರ ಟಿಕೆಟ್ ಬಂದ್ಬಿಟ್ಟು ಸಾಧಾರಣವಾಗಿ 1, 2, 3 ಮ್ಯಾಕ್ಸಿಮಮ್ 4 ಟಿಕೆಟ್ಸ್ ಇರುತ್ತೆ. ಅದ್ರ ಮೇಲ್ಗಡೆ ಇರೋದಿಲ್ಲ. ಹಾಗಾಗಿ ಯಾರೆಲ್ಲ ತಿರುಮಲಗೆ ನೀವು ಗುರುವಾರದ ಹೊತ್ತು ಹೋದರೆ ಈ ಮೇಲ್ಚಾಟ್ ವಸ್ತ್ರ ಅಥವಾ ಅಭಿಷೇಕಕ್ಕೆ ಒಮ್ಮೆ ಟ್ರೈ ಮಾಡಿ. ಇನ್ ಕೇಸ್ ಏನಾದರೂ ನಿಮಗೆ ಅದೃಷ್ಟ ಇತ್ತು ಅಂದರೆ ಶ್ರೀನಿವಾಸನ ದರ್ಶನ ಮಾಡ್ಕೊಳ್ಬೋದು. ಅಭಿಷೇಕದಲ್ಲಿ ಭಾಗವಹಿಸೋದು ಅಂದರೆ ಅದು ಪೂರ್ವಜನ್ಮ ಸುಕೃತ ಅಂತ ಹೇಳ್ಬೋದು. ಇನ್ನು ಇದೇ ರೀತಿ ತಿರುಪ್ಪಾವಡ ಸೇವೆ ಅದು ಗುರುವಾರದ ಹೊತ್ತು ನೆರವೇರುತ್ತೆ. ಬೆಳಗಿನ ಜಾವ 4 ಗಂಟೆಗೆ ನೆರವೇರುತ್ತೆ. ಈ ತಿರುಪ್ಪಾವಡ ಸೇವೆ ಯಾರಿಗೆಲ್ಲ ಸಿಗುತ್ತೋ ಅವ್ರಿಗೂ ಕೂಡ ದೇವರನ್ನು ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಅವಕಾಶ ಸಿಗುತ್ತೆ. ಹಾಗೆ ದೇವರ ಮುಂದೆ ಸಾಕಷ್ಟು ಹೊತ್ತು ಕುಳಿತುಕೊಳ್ಳುವ ಅವಕಾಶ ಸಿಗುತ್ತೆ. ಇದು ಗುರುವಾರದ ಹೊತ್ತು ನೆರವೇರುತ್ತೆ. ಇದು ನಿಮಗೆ 20 ರಿಂದ 25 ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ.
ಈ ಟಿಕೆಟ್ ಏನಾದರೂ ನಿಮಗೆ ಬೇಕು ಅಂದರೆ ಬುಧವಾರ ದಿನ ನೀವು CRO ಆಫೀಸ್ಗೆ ಹೋಗ್ಬಿಟ್ಟು ತಿರುಪಾವಡ ಅಂತ ಹೇಳಿಬಿಟ್ಟು ನೀವು ಲಕ್ಕಿ ಡಿಪ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಅಲಾಟ್ ಆದರೆ ಸೇಮ್ ಪ್ರೊಸೀಜರ್, ನಿಮಗೆ ಅಭಿಷೇಕಕ್ಕೆ ಹೇಳಿದ್ನಲ್ಲ ಸೇಮ್ ಪ್ರೊಸೀಜರ್ ಇರುತ್ತೆ. ಅಲಾಟ್ ಆಯಿತು ಅಂದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಆ ಮೆಸೇಜ್ಗೆ ಲಿಂಕ್ ಇರುತ್ತೆ, ಆ ಲಿಂಕ್ನಲ್ಲಿ ನೀವು ಪೇಮೆಂಟ್ ಮಾಡುವ ಮುಖಾಂತರ ನೀವು ಈ ದರ್ಶನದ ಟಿಕೆಟ್ನ ಪಡೆದುಕೊಳ್ಬೋದು. ಈಗ ನಿಮಗೆ ಹೇಳಿದ್ನಲ್ಲ ತಿರುಪಾವಡ, ಹಾಗೆ ಪೂರಾಭಿಷೇಕ, ಹಾಗೆ ಮೇಲ್ಚಾಟ್ ವಸ್ತ್ರ, ಈ 3 ಟಿಕೆಟ್ಗಳು ನಿಮಗೆ ಆಫ್ಲೈನಲ್ಲಿ ಮಾತ್ರ ಸಿಗುತ್ತೆ. ಆನ್ಲೈನಲ್ಲಿ ಲಕ್ಕಿ ಡಿಪ್ನಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ದಲೇ ತಿರುಮಲಗೆ ಹೋದಾಗ ಈ ಯಾವುದಾದರೂ ಒಂದು ಸೇವೆಯಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ನು ಆಫ್ಲೈನಲ್ಲಿ ಮುಂದಿನ ಸೇವೆ ಯಾವುದನ್ನು ಲಕ್ಕಿ ಡಿಪ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಅಂದರೆ ಅದು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ. ನೀವು ಸೋಮವಾರದ ಹೊತ್ತು ಇದಕ್ಕೆ ಲಕ್ಕಿ ಡಿಪ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ಇದು ಮಂಗಳವಾರ ಮಾತ್ರ ಇರುತ್ತೆ. ಇಲ್ಲಿ ನಿಮಗೆ ಆನ್ಲೈನಲ್ಲಿ ಕೂಡ ಲಕ್ಕಿ ಡಿಪ್ ಇರುತ್ತೆ, ಹಾಗೆ ಆಫ್ಲೈನಲ್ಲಿ ಕೂಡ ಲಕ್ಕಿ ಡಿಪ್ ಇರುತ್ತೆ. ನೀವು ಯಾವುದ್ರಲ್ಲಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಆನ್ಲೈನ್ ಲಕ್ಕಿ ಡಿಪ್ ಡೇಟ್ಸ್ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಅನೌನ್ಸ್ ಮಾಡ್ತಾನೆ ಇರ್ತೀವಿ, ಪ್ರತಿ ತಿಂಗಳು ರಿಲೀಸ್ ಆಗ್ತಾ ಇರುತ್ತೆ. ನೀವು ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನೀವೇನಾದರೂ ಸೋಮವಾರ ತಿರುಮಲಗೆ ಹೋದರೆ ಈ ಆಫ್ಲೈನಲ್ಲಿ ಕೂಡ ನೀವು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆಗೆ ನೀವು ಲಕ್ಕಿ ಡಿಪ್ನಲ್ಲಿ ಅಪ್ಲೈ ಮಾಡ್ಬೋದು. ಇದು ಒಬ್ಬರಿಗೆ 1250 ರೂಪಾಯಿ ಆಗಿರುತ್ತೆ. ಈ ಟಿಕೆಟ್ ಏನಾದರೂ ತಗೊಂಡ್ರೆ ನಿಮಗೆ ಪ್ರತಿ ಮಂಗಳವಾರ ಶ್ರೀನಿವಾಸನಿಗೆ ಬಂಗಾರ ಪುಷ್ಪಗಳಿಂದ ಅರ್ಚನೆ ಮಾಡ್ತಾರೆ. ತುಂಬ ಅದ್ಭುತವಾದ ಸೇವೆ ಆಗಿರುತ್ತೆ. ಈ ಸೇವೆಯಲ್ಲಿ ಕೂಡ ನೀವು ಸಾಕಷ್ಟು ಹೊತ್ತು ತಿರುಮಲದಲ್ಲಿ ದೇವರ ಗರ್ಭಗುಡಿಯ ಮುಂದೆ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಸೇವೆ ಕೂಡ. ಇನ್ ಕೇಸ್ ನೀವೇನಾದರೂ ತಿರುಮಲೆಗೆ ಸೋಮವಾರ ಹೋದರೆ ಈ ಸೇವೆಗೆ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ ಸುಪ್ರಭಾತ, ಅರ್ಚನಾ, ತೋಮಾಲ ಸೇವೆಗಳಿಗೆ ಕೂಡ ನಿಮಗೆ ಲಕ್ಕಿ ಡಿಪ್ ಇರುತ್ತೆ. ಸುಪ್ರಭಾತ ಸೇವೆ ಬಂದುಬಿಟ್ಟು 120 ರೂಪಾಯಿ ಆಗಿರುತ್ತೆ. ಇದು ಪ್ರತಿದಿನ ಇರುತ್ತೆ, ಧನುರ್ಮಾಸ ಹೊರತುಪಡಿಸಿ ಪ್ರತಿದಿನವೂ ಈ ಸೇವೆಗೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಅರ್ಚನಾ ಮತ್ತು ತೋಮಾಲ ಸೇವೆ ಬಂದುಬಿಟ್ಟು ಮಂಗಳವಾರ, ಬುಧವಾರ ಮತ್ತು ಗುರುವಾರ ನೀವು ನೆಕ್ಸ್ಟ್ ಡೇ ಯಾವ ಸೇವೆ ಇರುತ್ತೋ ಹಿಂದಿನ ದಿನ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಈ ಆಫ್ಲೈನಲ್ಲಿ ಲಕ್ಕಿ ಡಿಪ್ನಲ್ಲಿ ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಲಿಮಿಟ್ಸ್ ಏನಿರೋದಿಲ್ಲ. ಇನ್ ಕೇಸ್ ನೀವೇನಾದರೂ ಇವತ್ತು ತಿರುಮಲಗೆ ಹೋಗ್ತೀರಾ, ನೀವು ಲಕ್ಕಿ ಡಿಪ್ನಲ್ಲಿ ಅಪ್ಲೈ ಮಾಡ್ತೀರಾ, ಇನ್ ಕೇಸ್ ಏನಾದರೂ ಸಿಕ್ಕಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಡೇ ಕೂಡ ಮತ್ತೆ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ. ನೀವು ಎಷ್ಟು ಸಾರಿ ಬೇಕಿದ್ರೂ ನೀವು ಒಂದು ವಾರ ಏನಾದರೂ ತಿರುಮಲದಲ್ಲಿ ಇದ್ದರೆ ಒಂದು ವಾರ ಕೂಡ ನೀವು ಅಪ್ಲೈ ಮಾಡ್ಬೋದು. ಅರ್ಚನಾ ಮತ್ತು ತೋಮಾಲ ಸೇವೆ ಬಂದುಬಿಟ್ಟು 220 ರೂಪಾಯಿ ಆಗಿರುತ್ತೆ ಪರ್ ಪರ್ಸನ್ಗೆ. ನೋಡಿ, ಇದೆಲ್ಲ ಸುಪ್ರಭಾತ ಬಂದು 120, 220, 800 ರೂಪಾಯಿ, ಬೆಲೆ ಕಡಿಮೆನೇ ಇರುತ್ತೆ. ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ ಮಾತ್ರ ಅವರ ಅದೃಷ್ಟ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ದರ್ಶನ ಆಗುತ್ತೆ. ಹಾಗಾಗಿ ನೀವು ತಿರುಮಲೆಗೆ ಹೋದಾಗ ಯಾವುದಾದರೂ ಒಂದು ಸೇವೆಗೆ ಈ ಆಫ್ಲೈನ್ನಲ್ಲಿ ಲಕ್ಕಿ ಡಿಪ್ನ ಅಪ್ಲೈ ಮಾಡಿ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ತಿರುಮಲದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.